ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಇದು ಫಸ್ಟ್ನೇನೆ ಗಣೇಶ ಲಕ್ಷ್ಮಿ ಬಂದ್ಬಿಟ್ಟು ಹಂಗೇನೆ ನಮ್ಗೆ ಗುಡ್ ನ್ಯೂಸ್, ಆದಷ್ಟು ಬೇಗ ಒಂದು ಗಣೇಶ ಒಂದು ಲಕ್ಷ್ಮಿ ಕೊಟ್ಬಿಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ಬಂದು ನಾವು ಗಿಫ್ಟ್ಸ್ ನ ಓಪನ್ ಮಾಡ್ತಾ ಇದೀವಿ. ರಿಟರ್ನ್ ಗಿಫ್ಟ್ಸ್ ಏನ್ ಬಂದಿದೆಯಲ್ಲ ಅದನ್ನ ಓಪನ್ ಮಾಡ್ತಿರೋದು. ಸೊ ಇಷ್ಟು ದಿವಸ ಮದ್ವೆ ಸೊ ಮದ್ವೆ ಎಲ್ಲ ಮುಗ್ದೋಯ್ತು. ಅಂಡ್ ಇವತ್ತು ಆಲ್ಮೋಸ್ಟ್ ಇವತ್ತೇನೆ ಆಲ್ಮೋಸ್ಟ್ ಎಲ್ಲ ನಮ್ಮ ನೆಂಟರು ರಿಲೇಟಿವ್ಸ್ ಎಲ್ಲ ಹೋದ್ರು. ಇವೊಂದು 2-3 ಜನ ಅಷ್ಟೇ ಫ್ರೆಂಡ್ಸ್ ನನ್ನ ಕಸಿನ್ಸ್ ಎಲ್ಲ ಇರೋದು. ಸೊ ಮದ್ವೆ ಗಿಫ್ಟ್ಸ್ ಓಪನ್ ಮಾಡಿಲ್ಲ. ಕೆಲವೊಂದು ಏನಾಗಿದೆ ಅಂತ ಅಂದ್ರೆ ಸ್ಟೇಜ್ ಮೇಲೆನೆ ಓಪನ್ ಮಾಡಿಸ್ಬಿಟ್ರು. ಲೈಕ್ ಯಾರು ಕೊಡಕ್ ಬರ್ತಾರಲ್ಲ, ಕಸಿನ್ಸು, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ. ಸೊ ಕೆಲವೊಬ್ರು ಸ್ಟೇಜ್ ಮೇಲೆನೆ ಓಪನ್ ಮಾಡಿಸಿದ್ರು, ಕೆಲವೊಬ್ರು ಲೈಕ್ ಗಿಫ್ಟ್ ಆ ರೀತಿ ಕೊಟ್ಟರು. ಸೊ ಇವತ್ತು ಅದನ್ನ ಓಪನ್ ಮಾಡೋಣ ಅಂತ. ಸೊ ಏನೋ ಒಂಥರ ಖುಷಿ ಇರುತ್ತೆ ಗೊತ್ತಾ, ಓಕೆ ಏನು ಗಿಫ್ಟ್ಸ್ ಬಂತು ಅಂತ. ಏನೋ ಒಂಥರ ಚಿಕ್ಕ ಮಕ್ಳು ಥರ ಏನು ಆಟ ಸಾಮಾನು ಬಂತು ಆ ಥರ ಇರುತ್ತಲ್ಲ. ಸೊ ಆ ಥರ ಗೈಸ್ ಏನು ಗಿಫ್ಟ್ಸ್ ಬಂತು ಅಂತ ಎಕ್ಸೈಟ್ಮೆಂಟು, ಖುಷಿ. ಸೊ ಎಸ್ ಗೈಸ್, ಹಾಯ್ ಮಮ್ಮಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಸೊ ಮದುವೆ ಏನೋ ನಂದು ಮದುವೆ ಹೇಗಾಯ್ತು, ಹೇಗೆ ಅನಿಸ್ತು? ಎಲ್ಲ ತುಂಬಾ ಚೆನ್ನಾಗಾಯ್ತು. ಏನು ಅನಿಸ್ಲಿಲ್ಲ, ತುಂಬಾ ಚೆನ್ನಾಗಾಯ್ತು. ಎಲ್ಲ ಚೆನ್ನಾಗಾಯ್ತಾ? ಹೌದು, ಇನ್ನು ಕ್ಲೀನಿಂಗ್ ನಡೀತಾನೆ ಇದೆ. ಕ್ಲೀನಿಂಗ್ ಐಸ್ ನೋಡ್ಬೋದು, ಎಲ್ಲಾ ಮೂಲೆಯಲ್ಲೂ ಬಟ್ಟೆಗಳೇ ಇದಾವೆ. ಮಾಡ್ತಾ ಇದೀವಿ, ನಿಧಾನಕ್ಕೆ ಮಾಡ್ಕೊತೀವಿ. ಒಟ್ಟಲ್ಲಿ ಏನು ಅಡೆತಡೆ ಆಗದಂಗೆ ಚೆನ್ನಾಗಾಯ್ತು ಗೈಸ್, ಏನೂ ಪ್ರಾಬ್ಲಮ್ ಆಗಿಲ್ಲ, ದೇವ್ರ ಕೃಪೆ. ಸೊ ಎಲ್ಲ ಚೆನ್ನಾಗೈತಲ್ವಾ ಮಮ್ಮಿ? ಹೌದು, ಎಲ್ಲ ಚೆನ್ನಾಗೈತೆ. ಸೊ ನೆಕ್ಸ್ಟ್ ಇವಾಗ ಏನು ಮಮ್ಮಿ ಸಂಭ್ರಮ ನಮ್ಮ ಮನೇಲಿ? ನೆಕ್ಸ್ಟ್ ಏನಿಲ್ಲ, ಗೃಹಪ್ರವೇಶ ಅಷ್ಟೇ, ಗೃಹ ಪ್ರವೇಶ. ಸೊ ಅದು ಕೂಡ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ. ಸೊ ಸದ್ಯಕ್ಕೆ ಇವಾಗ ನಂದು ಮದುವೆ ಮುಗೀತು. ಸೊ ಇವಾಗ ಏನು ರಿಟರ್ನ್ ಗಿಫ್ಟ್ಸ್ ಬಂದಿದೆ ಅಂತ ನೋಡೋಣ, ಓಕೆನಾ? ಸೊ ಆಕ್ಚುಲಿ ಏನು ಗೊತ್ತಾ, ಸೊ ಎಲ್ಲ ಗಿಫ್ಟ್ಸು ಸ್ಪೆಷಲೇ, ಹಂಗ ಇಲ್ಲ ಅಂತ ಅಲ್ಲ. ಬಟ್ ಈ ಒಂದು ಗಿಫ್ಟು ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಅದೇನು ಅಂತ ನಮಗೆ ನಾನು ತೋರಿಸ್ತೀನಿ ಬನ್ನಿ. ಮಮ್ಮಿ, ಯಾರ ಕಡೆಯಿಂದ ಬಂದಿರೋದು? ಫಸ್ಟ್ ಈ ಗಿಫ್ಟ್ನೇ ತೋರ್ಸೋಣ. ಫಸ್ಟ್ ಈ ಗಿಫ್ಟ್ ಪ್ರಿಯಾ ವಿನಯ್ ಅವ್ರ ಕಡೆಯಿಂದ ಮದ್ವೆಗೆ ಅಂತ ಗಿಫ್ಟ್ ಕೊಟ್ರೆ ನಮ್ಗಿಬ್ರೊಳಗೂ ನಮ್ಗೆ ಓಪನ್ ಮಾಡೋಷ್ಟು ಟೈಮ್ ಇಲ್ಲ. ನೈಟ್ ಒಂದು ಬಂದು ತೋರಿಸ್ಬೇಕು ಅನ್ನೋರು ಮತ್ತಿನ್ನೇನೋ ಟೆನ್ಷನ್, ಏನೇನೋ ಕತೆ, ನಮ್ಗೆ ಗೊತ್ತೇ ಇಲ್ಲ ಈ ರೀತಿ ಎಲ್ಲ ತಂದವ್ರಂತ ಗೊತ್ತಿಲ್ಲ ನನಗೆ. ಅವ್ರು ಆಕ್ಚುಲಿ ನನಗೆ ಫೋಟೋ ಕಳಿಸಿದ್ರು ಮಮ್ಮಿ, ಈ ತರ ಕೊಡ್ತಾ ಇದೀರಿ ಅಂತ. ನನ್ಗೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಎಷ್ಟು ಬ್ಯುಸಿ ಆಗಿದ್ವಿ ಅಂತ ಅಂದ್ರೆ. ಆಮೇಲೆ ಲಚ್ಚು ಕಳ್ಸಿದ್ದೆ ಅಮ್ಮ ಅಂತ. ಸರಿ, ಅವಳು ಹಿಂಗೆ ಅನ್ಕೊಂಡಿರ್ತಾಳೆ, ತೋರಿಸ್ಬೇಕು ಹೇಳ್ಬೇಕು ಅಂತ ಮರ್ತ್ಬಿಟ್ಟಿರ್ತಾಳೆ ಕಣಮ್ಮ. ಇದನ್ನ ಗುರುಪ್ರವೇಶಕ್ಕೆ ಹಾಕತ್ತೀವಿ ಇಬ್ರಾಳುವೆ, ಪ್ರಿಯಾ ವಿನಯ್ ಇಬ್ರಾಳುವೆ ಲಚ್ಚು ಅವ್ರ ಮನೆ ಗುರುಪ್ರವೇಶಕ್ಕೆ ಹಾಕತ್ತೀವಿ. ಆಯ್ತಾ? ಸೊ ಬೇಜಾರ್ ಮಾಡ್ಕೋಬೇಡಿ, ಮದ್ವೆ ಟೈಮಲ್ಲಿ ಹಾಕೊಳಕ್ ಆಗಿಲ್ಲ ಅಂತ. ಹೌದು. ಸೊ ಗೃಹ ಪ್ರವೇಶಕ್ಕೆ ಹಾಕೋತಾರೆ. ಡ್ಯಾಡಿಗೆ ಪಂಚೆ ಕೊಟ್ಟಿದ್ದಾರೆ, ಪಂಚೆ ಶಲ್ಯ ಸೆಟ್ ಕೊಟ್ಟಿದ್ದಾರೆ, ಹಾಗೂ ಮಮ್ಮಿಗೆ ಒಂದು ಬ್ಯೂಟಿಫುಲ್ ಸೀರೆ ಕೊಟ್ಟಿದ್ದಾರೆ ಗೈಸ್. ನೋಡಿ ಕಲರ್. ನನಗೆ ಕೇಳ್ತು ಡ್ಯಾಡಿದು ಎಷ್ಟು ಸೈಜು ಅಂತ ಹೇಳಿದೆ. ಈ ರೀತಿಯಲ್ಲೇ ಕಾನ್ಸೆಪ್ಟ್ ಅಲ್ಲಿ ತಂದರೆ ಅಂತ ಗೊತ್ತಿಲ್ಲ ನನಗೆ. ಹೌದಾ? ಥ್ಯಾಂಕ್ ಯು ಪ್ರಿಯಾ, ಅಷ್ಟು ದೂರದಿಂದ ಬಂದು ಇಷ್ಟು ಕಷ್ಟಪಟ್ಟು ಪ್ರತಿಯೊಂದಿಗೂ ಹೇಳೋದಕ್ಕೆಲ್ಲ ಬರ್ತೀರಮ್ಮ. ಹೆಂಗೆ ನಾವು ಇದನ್ನ ಯಾವ ರೀತಿ ತೀರ್ಸೋದು ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ತುಂಬಾ ಸಂತೋಷ ಆಗುತ್ತೆ, ಬಂದಿದ್ದು ತುಂಬಾ ಸಂತೋಷ. ಅಷ್ಟು ದೂರದಿಂದ ಬರ್ತಿಲ್ಲ ಅಂತ ಕಷ್ಟನೂ ಆಗುತ್ತೆ, ಏನ್ ಮಾಡೋದು. ಇಲ್ಲ ಹೇಳ್ದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಯಾಕೆ ನೀವು ತುಂಬಾ ಅಷ್ಟು ಹತ್ರದವರಾಗಿದ್ದೀರಾ. ಹೌದು, ಹಂಗಾಗಿ ತುಂಬಾ ಸಂತೋಷ ಆಯ್ತು. ಮದುವೆಗೆ ಬಂದು ಎಲ್ಲ ದಿವಸ ಇದ್ದು ನಮ್ಮ ಜೊತೆ ಎಲ್ಲ ಹಂಚ್ಕೊಂಡು ಕಷ್ಟ ಸುಖನೆಲ್ಲ ನೋಡಿ ನಮ್ಮ ಜೊತೆಯಲ್ಲೇ ನನಗೆಲ್ಲ ಹೆಲ್ಪ್ ಮಾಡಿ ತುಂಬಾ ಖುಷಿ ಆಯ್ತು ಕಣಮ್ಮ. ಥ್ಯಾಂಕ್ ಯು. ಹಾಯ್ ನಂದು ಗೈಸ್, ನನ್ನ ತಂಗಿ ಮದ್ವೆ ಆದ್ಮೇಲೆ ಇವಾಗ ಸಿಕ್ಕಿದ್ದಾಳೆ ನೋಡಿ. ಇದು ಮದ್ವೆ ಹೆಣ್ಣಿನ ಕಳೆ, ಹೊಸ ಮದ್ವೆ ಹೆಣ್ಣು. ಇಲ್ಲ ಕಳೆ, ನಿಜವಾಗ್ಲೂ ಒಂಥರ ಗ್ಲೋ ಹೊಡಿತಿದ್ಯಾ ನೀನು. ಟೈರ್ಡ್ ಅಲ್ಲೇ ಗ್ಲೋ ಬರ್ತೈತೆ. ಯುವರ್ ಸ್ವೆಟ್ ಇಸ್ ಬ್ಲಶ್. ಓ ಮೈ ಗಾಡ್. ಸರಿ, ಹೇಗಾಯ್ತು ಮದ್ವೆ ಎಲ್ಲ? ಖುಷಿ ಆಯ್ತಾ? ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಇವತ್ತಿಗೆ ಆಲ್ಮೋಸ್ಟ್ ಇವತ್ತು ನನ್ನ ರಿಸೆಪ್ಷನ್ ಸ್ಯಾಟರ್ಡೆ ಅಲ್ಲ, ಒಂದ್ ವಾರ, ಲಾಸ್ಟ್ 1 ವೀಕ್ ಆಗ್ತಾ ಇದೆ. ಸೊ ತುಂಬಾ ಜನ ತುಂಬಾ ದೂರದಿಂದ ಬಂದಿದ್ರು. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ರು, ಬ್ಲೆಸ್ಸಿಂಗ್ಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಳ್ಬೇಕಂದ್ರೆ ಈ ಮದ್ವೆ ಲಿಟ್ರಲಿ ಮದ್ವೆ ತರ ಇರಲಿಲ್ಲ, ಒಳ್ಳೆ ಹಬ್ಬದ ಸೆಲಿಬ್ರೇಷನ್ಸ್ ಇತ್ತು. ಇವತ್ತು ತನಕ ಸೆಲೆಬ್ರೇಷನ್ ತನಕ ಇತ್ತು. ಲಿಟ್ರಲಿ ಇವತ್ತು ನಮ್ಮ ಕಸಿನ್ಸ್, ನಮ್ಮ ಅಕ್ಕ ಮಾಮ ಎಲ್ಲ ಹೊರಟ್ರು. ಲೈಕ್ ಎವ್ರಿ ಡೇ ಇತ್ತಲ್ಲ, ಏನಾದ್ರೂ ಒಂದು ಸ್ಪೆಷಲ್ ಇರ್ತಿತ್ತು. ನನಗೆ ನಾವಿಬ್ರು ಜಾಸ್ತಿ ಏನು ಮಾಡಿಲ್ಲ, ಬಟ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಸೇರ್ಕೊಂಡು ದೇ ಲಿಟರಲಿ ಸೆಲಿಬ್ರೇಟೆಡ್ ಲೈಕ್ ಅ ಫೆಸ್ಟಿವಲ್. ಎವ್ರಿ ಡೇ ಒಂದು ಸೆಲಿಬ್ರೇಷನ್, ಡಾನ್ಸ್ ಪರ್ಫಾರ್ಮೆನ್ಸ್ ಇರೋದಾಗ್ಲಿ, ಏನಾದರೂ ಆರ್ತಿದಲ್ಲಾಗಲಿ, ಗೇಮ್ಸ್ ಆಗಲಿ, ತುಂಬ ಚೆನ್ನಾಗಿ ಮಾಡಿದ್ವಿ. ಹೌದು, ಚೆನ್ನಾಗಿತ್ತು. ಇಷ್ಟು ಬೇಗ ಮುಗೀತು ಅನ್ಸ್ತಾ ಇದೆ. ಇವಾಗ ನವೆಂಬರ್ ಅಲ್ಲಿ ಮಾಡ್ಕೊಂಡಿದ್ರೆ ಮದುವೆ ಚೆನ್ನಾಗಿರೋದು ಅಂತ ಅನ್ಕೋತಾ ಇದ್ವಿ ನಾವು. ಬಟ್ ಎಂಡ್ ಆಫ್ ದ ಡೇ ಒಂದ್ ದಿವಸ ಮದುವೆ ಆಗ್ಲೇಬೇಕಿತ್ತು. ಅಂಡ್ ಸೆಕೆಂಡ್ ಏನಂದ್ರೆ, ಏನೋ ಹೇಳ್ತಾ ನಾನೇ ಮರ್ತೋಗ್ಬಿಟ್ಟೆ.
ನಾನು ಯಾರ್ದು ಮದ್ವೆ ಇಷ್ಟು ಅಂದ್ರೆ ಮದ್ವೆ ಎಲ್ರದ್ದು ನೋಡಿದ್ದೀನಿ, ನಮ್ಮ ಅಕ್ಕನ ಇಬ್ರು ಅಕ್ಕಂದಿರ್ದೇ ಆಗ್ಲಿ ಇದೇ ಆಗ್ಲಿ. ಬಟ್ ಏನಂದ್ರೆ ನಾವು ಮದ್ವೆ ಮಾಡ್ತಿದ್ವಿ, ಈ ಕೆಲಸ ಆ ಕೆಲಸದಲ್ಲೇ ಮುಗ್ದೋಯ್ತು. ಬಟ್ ಈ ಸಲ ನಾವು ಲಿಟ್ರಲಿ ಸೆಲಿಬ್ರೇಟೆಡ್, ಗೇಮ್ಸ್ ಆಗ್ಲಿ, ಹಾಡ್ ಆಡ್ಲಿ, ಸಂಗೀತ, ಗೇಮ್ಸು, ಮೆಹಂದಿ, ಮುಹೂರ್ತ, ಧಾರೆ, ರಿಸೆಪ್ಷನ್, ಎಂಗೇಜ್ಮೆಂಟ್, ನಂದುಗೆ ಹೊಸ್ಕೆ ಶಾಸ್ತ್ರ ಆಗಿರ್ಲಿ, ಪ್ರತಿ ಒಂದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಇಟ್ ವಾಸ್ ಅ ಸೆಲೆಬ್ರೇಷನ್. ಅಂಡ್ ಯಾವ್ದು ಈ ತರ ಈಗ ಮರ್ತು ಹೋಗ್ತಾ ಇದೀವಿ ಐಟಮ್ ಇಲ್ಲ, ಎಲ್ಲ ಆನ್ ಟೈಮ್ ಮಾಡಿದ್ವಿ. ಮೆಹಂದಿ ಸ್ವಲ್ಪ ಡಿಲೇ ಆಯ್ತು ಬಿಕಾಸ್ ಆಫ್ ದ ರೇನ್, ಇಲ್ಲಾಂದ್ರೆ ಎಲ್ಲ ಆನ್ ಟೈಮ್ ಅಂಡ್ ಪ್ರಿಪೇರ್ಡ್ ಆಗಿದ್ವಿ. ಈ ಸಲ ಏನು ಈ ತರ ಗಡ್ಬಡ್ ಏನು ಆಗಿಲ್ಲ. ಸೊ ಚೆನ್ನಾಗಿ ಮಾಡಿದ್ವಿ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ನಂದು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಗಿಫ್ಟ್ ಬಂದು ಪ್ರಿಯಾಕ ಮತ್ತೆ ಇವ್ರ ಕಡೆಯಿಂದ ಮಮ್ಮಿ ಡ್ಯಾಡಿಗೆ ಕೊಟ್ಟಿದ್ರು ಮದ್ವೆಗೆ ಹಾಕೊಳ್ಳಿ ಅಂತ. ಬಟ್ ಹಾಕೊಳಕ್ ಆಗಿಲ್ಲ, ಅದಕ್ಕೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕೊಳ್ಳು ಅಂತ. ಮಮ್ಮಿ ಗೃಹ ಪ್ರವೇಶಕ್ಕೆ ಹಾಕೋಬಹುದು ಒನ್ ಟೈಮ್ ಇದು. ಮಮ್ಮಿ ಡ್ಯಾಡಿ ಇಬ್ರು ಚೆನ್ನಾಗಿದೆ. ಸೀರೆ ಕಲರ್ ಕಾಂಬಿನೇಷನ್ ತುಂಬಾ ರೇರು, ಪಿಂಕ್ ವಿತ್ ಪೇಸ್ಟಲ್ ಕಲರು, ಪೇಸ್ಟಲ್ ಕಲರ್ಸ್ ಇದೆ ಎರಡುವೆ ಚೆನ್ನಾಗಿದೆ. ಸೀರೆನೂ ಚೆನ್ನಾಗಿದೆ, ಡ್ಯಾಡಿದು ಪಂಚೆ ಲುಂಗಿದು ಕಲರು ಚೆನ್ನಾಗಿದೆ. ಹೌದು. ಸೊ ಮದ್ವೆಗೆ ಹಾಕೊಳ್ಳೋ ಚಾನ್ಸ್ ಸಿಕ್ಕಿಲ್ಲ, ಲಕ್ಷ ಹೇಳ್ದಂಗೆ ಗೃಹ ಪ್ರವೇಶ ದಿವಸ ಹಾಕೋಬಹುದು. ಸೊ ನಮ್ಮ ಮನೆಯಲ್ಲಿ ಬೈ ಗಾಡ್ ಗ್ರೇಸ್ ಟಚ್ ವುಡ್ ತುಂಬಾ ಜನ ಹೇಳ್ತಿದ್ರಿ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ, ಎಷ್ಟು ಸೆಲೆಬ್ರೇಷನ್ ಇರುತ್ತೆ, ಎಷ್ಟು ಫಂಕ್ಷನ್ಗಳು ಇರುತ್ತೆ, ಹಿಂಗೆ ಕಂಟಿನ್ಯೂ ಆಗಿರ್ಲಿ ಅಂತ. ಯಾಕೆ ಅಂದ್ರೆ ಖರ್ಚಾಗೋದು ದೊಡ್ಡದಲ್ಲ. ಆಬ್ವಿಯಸ್ಲಿ ಇಷ್ಟಿಗೆಲ್ಲ ಪ್ರಿಪೇರ್ ಮಾಡಬೇಕು ಅಂದ್ರೆ ನಾವು ತುಂಬಾನೇ ಕಷ್ಟಪಡ್ತೀವಿ, ನಾವು ಸೇವಿಂಗ್ಸ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಬಟ್ ಜನಗಳನ್ನ ಒಂದ್ ಕಡೆ ಕರ್ಕೊಂಬಂದು ನಾವೆಲ್ಲ ಮೀಟ್ ಆಗೋದಾಗ್ಲಿ, ಸೆಲೆಬ್ರೇಟ್ ಮಾಡೋದಾಗ್ಲಿ, ಅದು ತುಂಬಾ ಡಿಫಿಕಲ್ಟ್ ಅಟ್ಲೀಸ್ಟ್ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ. ಸೊ ನಮ್ಮ ಗೃಹ ಪ್ರವೇಶದಲ್ಲೂ ಹಿಂಗೆ ಜನ ಸೇರ್ಲಿ, ಹಿಂಗೆ ಒಗ್ಗಟ್ಟಾಗಿ ನಾವು ಮಾಡಬೇಕು ಅಂತ ಆಸೆ ಇದೆ. ಓಕೆ ನಂದು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ಸುಮಾರಷ್ಟು ಜನ ಕೇಳ್ತೀರಾ ಅರುಣ್ ಮತ್ತೆ ಜೀಜು ಕಾಣಿಸ್ಲೇ ಇಲ್ಲ ಅಂತ. ಅವ್ರು ಬ್ಯಾಕ್ ಎಂಡ್ ಬಿಹೈಂಡ್ ದ ಕ್ಯಾಮ್ರಾ ಅವ್ರು ತುಂಬಾ ಇದಾಗಿದ್ರು. ಎಕ್ಸ್ಪೆಕ್ಟೆಡ್ ಕಿಂತ ಜಾಸ್ತಿ ಜನ ಬಂದ್ಬಿಟ್ರು. ಸುಮಾರು ಜನಕ್ಕೆ ಅನ್ಸುತ್ತೆ ಅವ್ರು ಓಕೆ ಅವ್ರಿಲ್ಲ ಅಂತ. ಅವ್ರಿಲ್ಲ ಯಾಕಿಲ್ಲ, ಬಿಕಾಸ್ ಬಿಹೈಂಡ್ ದ ಸೀನ್ಸ್ ಅರುಣ್ ಅದೇ ಹೇಳ್ತಾ ಇದ್ರು, ನಾನು ಏನು ಕರೆಕ್ಟಾಗಿ ನೋಡಕ್ಕೂ ಆಗಿಲ್ಲ, ಬಿಕಾಸ್ ಅಷ್ಟು ಕರೀತಾ ಇದ್ರು, ಇದಿಲ್ಲ ಅದಿಲ್ಲ, ಅದು ತರಬೇಕು ಇದು ತರಬೇಕು. ಸಮ್ಮರ್ ಟೈಮು ನೀರೆಲ್ಲೂ ಸಿಗ್ತಾ ಇಲ್ಲ ಅಂಡ್ ಎಕ್ಸ್ಪೆಕ್ಟೆಡ್ ಕಿಂತ ಜಾಸ್ತಿ ಜನ ಬಂದ್ಬಿಟ್ರು. ಐಟಮ್ಸ್ ಎಲ್ಲ ಖಾಲಿ ಆಗ್ತಾ ಇದ್ರು, ವಾಪಸ್ ಎಲ್ಲ ಮಾಡ್ಬೇಕಾಗಿತ್ತು. ಸೊ ತುಂಬಾ ಪಾಪ ಜೀಜು ಮತ್ತೆ ಅರುಣ್ ಆಗ್ಲಿ, ನಮ್ ಡ್ಯಾಡಿ ಆಗ್ಲಿ, ಎಲ್ಲರೂ ನಮ್ ಕಸಿನ್ಸ್ ಆಗಿರ್ಲಿ, ತುಂಬಾ ನನ್ ಕಸಿನ್ಸ್ ಅಂತೂ ತುಂಬಾ ಓಡಾಡಿದ್ರು. ಹೌದು. ಸೊ ಎಸ್ ಗೈಸ್, ಓಕೆನಾ, ಅದಕ್ಕೆ ಅವ್ರು ಜಾಸ್ತಿ ವ್ಲಾಗ್ ಅಲ್ಲಿ ಎಲ್ಲ ಲೈಕ್ ಯಾರ್ಯಾರ ಹೆಸರು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಸುಮಾರಷ್ಟು ಜನ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೆ ಅವರು ಕ್ಯಾಮ್ರಾದಲ್ಲಿ ಜಾಸ್ತಿ ಬಂದಿಲ್ಲ, ಓಕೆನಾ, ಐ ಮೀನ್ ವ್ಲಾಗ್ ಅಲ್ಲಿ. ಸೊ ಬನ್ನಿ ಗೈಸ್, ಇವಾಗ ನಂದು ನಿನ್ ಗಿಫ್ಟ್ ಓಪನ್ ಮಾಡೋಣ. ಬನ್ನಿ. ಆಕ್ಚುಲಿ ನನಗೆ ಸ್ಟೇಜ್ ಮೇಲೆ ಗಿಫ್ಟ್ ತುಂಬಾ ಕಡಿಮೆ ಗೊತ್ತಾಗ, ಲೈಕ್ ನನಗೆ ಯಾಕೆ ಇಷ್ಟ ನಾನು ಅನ್ಕೊಂಡೆ ಕಡೆ ಗಿಫ್ಟ್ ಸಿಕ್ಕಿಲ್ಲ ತುಂಬಾ ಬತ್ತು ಆಯ್ತಾ, ತುಂಬಾ ನೀನೊಂದ್ ಸ್ವಲ್ಪ ಈ ಕಡೆ ಹೇಳ್ಕೋಬೇಕಿತ್ತು. ಅವ್ನು ಕಣ್ಣ ನನ್ನ ಹತ್ರ ಒಂದು ಕೊಟ್ಟಿಲ್ಲ. ಓಕೆ ಬನ್ನಿ ಗಿಫ್ಟ್ ಓಪನ್ ಮಾಡೋಣ. ನಿಮ್ಮನೆ ನಿಮ್ ಕೊಟ್ಟಿದ್ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದ್ರಾ? ಮಾಡಿದ್ವಾ? ಅಲ್ಲ ಅವಾಗ ಅಲ್ಲಿ ಓಪನ್ ಮಾಡಿದ್ರ ಅಂತ. ಸಿಕ್ಕಿಲ್ಲ. ಸರಿ. ಎಸ್ ಗೈಸ್, ಸೊ ಫಸ್ಟ್ ಗಿಫ್ಟ್ ಇವಾಗ ಓಪನ್ ಮಾಡೋಣ. ಸೊ ಇವಾಗ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ರೇವತಿ ನಾಯ್ಡು ಅಂಡ್ ಫ್ಯಾಮಿಲಿ ಅಂಬನ. ಇದು ನಮ್ಮ ಬಾಂಬೆ ಅಮ್ಮ ಫ್ಯಾಮಿಲಿ ಕಡೆಯಿಂದ ಬಂದಿದ್ದು. ಯಾರಂದ್ರೆ ಅದೇ ಚತ್ತು, ಪ್ರವೀಣ್, ಸಿನಿಮಾ, ರಜನಿ ಅಕ್ಕ ಎಲ್ಲ ಬಂದಿದ್ರು ಅಂತ ಬಾಂಬೆಯಿಂದ. ಸೊ ಅವ್ರ ಕಡೆಯಿಂದ ಏನ್ ಬಂದಿದೆ ಅಂತ. ಸೂಪರ್ ಗಿಫ್ಟ್ ಕಾಣಿಸ್ತಾ? ವಾವ್, ಚೆನ್ನಾಗಿದೆ. ನಿಮ್ಮ ಹೊಸ ಮನೆಗೆ ಆಗುತ್ತೆ ಕಣೆ ನಂದು. ಇದು ಗಣೇಶ ಮತ್ತೆ ಲಕ್ಷ್ಮೀ ದೇವಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸಿಲ್ವರ್ದು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಂದು ಫಸ್ಟ್ನೇನೆ ಗಣೇಶ ಲಕ್ಷ್ಮಿ ಬಂದ್ಬಿಡ್ತು. ಹಂಗೇನೆ ನಮ್ಗೆ ಗುಡ್ ನ್ಯೂಸ್, ಆದಷ್ಟು ಬೇಗ ಒಂದು ಗಣೇಶ ಒಂದು ಲಕ್ಷ್ಮಿ ಕೊಟ್ಬಿಡಿ. ಅದೇ ನಿಮ್ಗೆ ಅದೇ ಒಂದು ಇದು ಮಾಡ್ತಿರೋದು. ಆಂಟಿ ಮತ್ತೆ ಜನಾಂಕದ್ದು ಅದನ್ನ ನಾನು ಗೆಸ್ ಮಾಡ್ತೀನಿ ಕಣೆ ಏನು ಅಂತ. ಹೌದಾ? ಎಲ್ಲ ನಿಮ್ಗೇನು ಹೇಳ್ಬಿಟ್ಟಿದ್ರೆ ಎಲ್ಲ? ಅಲ್ಲ ಬಟ್ ಗೊತ್ತಾಗುತ್ತೆ. ಸಿಲ್ವರೇ, ಬಟ್ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಪ್ರಾಬಬ್ಲಿ ದೀಪ ಆ ಥರ ಇರಬೇಕು. ಐಡಲ್ ಸಿಲ್ವರ್ ಐಟಮೇ. ಐಡಲ್ ಏನಾದರೂ ಇರುತ್ತೆ. ದೀಪ ಅನಿಸ್ತಾ ಇದೆ, ಇಲ್ಲ ಐಡಲ್ ಅನಿಸ್ತಾ ಇದೆ. ಅರ್ಶಿನ ಕುಂಕುಮ ಭರಣಿ ಅನಿಸ್ತಾ ಇದೆ. ಹೌದು, ಅರ್ಶಿನ ಕುಂಕುಮ ಭರಣಿನಾ? ನಂದು ನಿಮ್ಮ ಮನೆಗೆ ಎಲ್ಲಾರು ಯೂಸ್ ಆಗುತ್ತೆ. ಕುಂಕುಮ ಭರಣಿ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ತೋರ್ಸು, ಹಿಂಗೆ ಇಟ್ಟು ತೋರ್ಸು, ಹಿಂಗೆ ಗೈಸ್ ನೋಡಿ. ಚೆನ್ನಾಗಿದೆ ಅರ್ಶಿನ ಕುಂಕುಮ ಭರಣಿ. ಇರ್ಬೇಕು ಈ ಥರ ಅರ್ಶಿನ ಕುಂಕುಮ ಕೊಡೋಕ್ಕೆ. ಚೆನ್ನಾಗಿದೆ.
ಓ ಗಣಪತಿ ಲಕ್ಷ್ಮಿ ಬಂದಾಯ್ತು. ಅಷ್ಟು ಕುಂಕುಮ ಬಂದಾಯ್ತು. ನಿಮ್ ಮನೆಗೆ ಏನೆಲ್ಲ ಬೇಕು ಎಲ್ಲ ಬರ್ತಾ ಇದೆ ಮೋಹನ್. ಆ ಬಾಕ್ಸ್ ಒಳಗೆ ಇಟ್ಬಿಡಿ. ಆಮೇಲೆ ಬೇಕಾದ್ರೆ ನಿಮ್ಮ ಮನೆ ನಮ್ರತ ಗೈಸ್ ಅದ್ರದ್ದು ಕವರು ಮಕ್ಕಳು ತೆಗ್ದಾಕ್ಬಿಟ್ಟಿದ್ದಾರೆ ನನ್ನ ಚಿನ್ನದಂತ ಮಕ್ಕಳು. ಬಟ್ ನೋಡೋಣ ಏನಿದೆ ಅಂತ. ನನ್ನ ಪ್ರಕಾರ ಅದು ಕಿಚನ್ ಐಟಮ್ ಇರುತ್ತೆ. ಇದು ನಂಗೆ ಗೊತ್ತಾಯ್ತು ಏನಂತ. ಇದು ಬ್ಲೆಂಡರ್. ಇದೆಯಾ ಮೇಲ್ಗಡೆ ಜ್ಯೂಸರ್. ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ವಾವ್ ನೈಸ್. ತುಂಬಾ ಯೂಸ್ಫುಲ್ ಗಿಫ್ಟ್. ಜ್ಯೂಸು ಎಲ್ಲ ನನಗೆ ಅಂದ್ರೆ ನಾನು ವರ್ಕೌಟ್ ಎಲ್ಲ ಮಾಡ್ತೀನಲ್ಲ, ಸೊ ಇದರಲ್ಲೇ ಮಾಡೋದು. ಚೆನ್ನಾಗಿದೆ. ಮದ್ವೆ ಆದ್ಮೇಲೆ ದಪ್ಪ ಆಗ್ಬಾರ್ದು ಅಂತ ಡಯಟ್ಗೆ ಅಂತ ಬ್ಲೆಂಡರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಮ್ಮೂದಿ. ಚೆನ್ನಾಗಿದೆ ನಿಮ್ಗೆ. ನೋಡಿ ಕಿತ್ತಾಕ್ಬಿಟ್ನಲ್ಲ. ಫಸ್ಟ್ ಇದನ್ನ ಓಪನ್ ಮಾಡು. ಕಿತ್ತಾಕ್ಬಿಟ್ಟ ಇದು. ಆಕ್ಚುಲಿ ಎಲ್ಲ ನಮಗೇನ್ ಬೇಕು ಅದೇ ತರ ಗಿಫ್ಟ್ ಕೊಟ್ಟಿದ್ದಾರೆ. ಹೌದು ಗೈಸ್, ಏನ್ ಗೊತ್ತಾ, ಒಂದು ಗಿಫ್ಟ್ ಅಂತ ಪಾಪ ಫಸ್ಟ್ ಆಫ್ ಆಲ್ ಗಿಫ್ಟ್ ಕೊಡಬಾರ್ದು ಆ ಥರ, ಬಟ್ ಒಂದು ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ರೆ. ಬಟ್ ಏನ್ ಗೊತ್ತಿದ್ರೆ ಯೂಸ್ಫುಲ್ ಆಗಿರೋದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನಾವು ಅದನ್ನ ಪರ್ಚೇಸ್ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಯಾರೆಲ್ಲ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಸಂತಕುಮಾರ್ ಮೇಲ್ಗಡೆ ಮನೆಯವರು. ನಮ್ಮ ಮೇಲ್ಗಡೆ ಮನೆಯವರು, ಇದೇ ಅಪಾರ್ಟ್ಮೆಂಟ್ ಅವರು. ಸೊ ಅವ್ರ ಗಿಫ್ಟ್ ಏನಂತ ನೋಡೋಣ. ಇದು ನನಗೆ ಗೊತ್ತು. ಎಲ್ಲಾನು ನನಗೆ ಗೊತ್ತು ಅಂತ ಹೇಳಿ ಬಾಸ್ ಅನ್ಸ್ತಾ ಇದೆ. ಕೆಲವೊಂದು ಗಿಫ್ಟ್ ಶೇಪ್ ಮಾಡ್ಬಿಟ್ಟೆ ಹೇಳ್ಬೋದು ಏನಂತ. ನಂದು ಬಾಕ್ಸ್ ಶೇಪ್ ಗೊತ್ತಾಗಿರೋದು ನಿಮ್ಮಿಬ್ರು ಮೊದಲೇ ಓಪನ್ ಮಾಡಿ ಎಕ್ಸ್ಪೀರಿಯನ್ಸ್ ವಾಸ್ ಅಂತ. ಬಟ್ ನನ್ನ ಪ್ರಕಾರ ಪರ್ಫ್ಯೂಮ್ ಬಾಸ್ ಇಲ್ಲ, ಇದು ಪರ್ಫ್ಯೂಮ್ ಮತ್ತು ಬಾಟಲ್ ಕರೆಕ್ಟ್. ಇದು ಎಸ್, ನಂದು ಪ್ರೆಸ್ಟೀಜ್ದು ಬಾಟಲ್ ಅಲ್ಲ, ಇದು ಏನಂತಾರೆ, ಅದೇ ಗ್ಲಾಸ್ ಫ್ಲಾಸ್ಕ್. ವೆರಿ ಯೂಸ್ಫುಲ್ ಮಾಡ್ಕೊಟ್ಟಿದ್ದಾರೆ ಗೈಸ್. ಫ್ಯೂಚರ್ ಅಲ್ಲಿ ಮಗು ಆದಾಗ ಇದೆಲ್ಲ ಯೂಸ್ ಆಗುತ್ತೆ. ಓಪನ್ ಮಾಡಿ ಅದನ್ನ. ಇವಳು ಯಾವಳು ಕಂಜೂಸು. ಮಮ್ಮಿ ನೀನ್ ಇಟ್ಕೋತಿ ಅಂತ ನೋಡಮ್ಮಿ ಒಳಗೆ ಅಲ್ಲಲ್ಲೇ ಅದಕ್ಕೆ ಆಗ್ತಾವಳೆ. ನಿಮ್ ಗಿಫ್ಟ್ ನೋಡಿ ಪ್ಲಾಸ್ಕ್ ಇದು ದೊಡ್ಡದಾಗ ಕೊಟ್ಟವ್ರೆ. ಪ್ಲಾಸ್ಕ್ ಫ್ಯೂಚರ್ ಯೂಸ್ ಆಗಿ ಚೆನ್ನಾಗಿ. ಫ್ಯೂಚರ್ ಅಲ್ಲಿ ನಿಂಗೆ ಪಾಪು ಆಗುತ್ತಲ್ವಾ. ಮೋನ್ ಇವಾಗ ಮಗು ಆಗೋ ತನಕನೂ ಇಂಥ ಮಾತೆ ಕೇಳಿಸ್ಕೋಬೇಕು. ಅದಾದ್ಮೇಲೆ ಸರಿ ಆಯ್ತು. ನೋ ಕಮೆಂಟ್ಸ್. ಓಕೆ ನೆಕ್ಸ್ಟ್ ಏನಾಯ್ತು. ನೆಕ್ಸ್ಟ್ ಬಂದು ಶ್ವೇತಾ ಅಡ್ವೊಕೇಟ್ ಆ್ಯಂಡ್ ಬಸವರಾಜ್ GM. ಥ್ಯಾಂಕ್ ಯು ಸೋ ಮಚ್ ಮದ್ವೆಗೆ ಬಂದಿದ್ದಕ್ಕೆ ಆ್ಯಂಡ್ ಗಿಫ್ಟ್ ಎಲ್ಲ ಕೊಟ್ಟಿದ್ದೆ. ಸೊ ನೋಡೋಣ ಏನು ಗಿಫ್ಟ್ ಇದೆ ಅಂತ. ವಾವ್, ಇದು ಚೆನ್ನಾಗಿದೆ ಆಕ್ಚುಲಿ. ಎಲ್ಲಾನು ಯೂಸ್ ಆಗ್ತೈತಲ್ವಾ. ಸುಮ್ಮನೆ ಮಾತಾಡ. ಚೆನ್ನಾಗಿದೆ ಚೆನ್ನಾಗಿದೆ, ಸಖತ್ತಾಗಿದೆ. ಕಲರ್ ಎಷ್ಟು ಚೆನ್ನಾಗಿದೆ. ನಮ್ಮ ಹೊಸ ಮನೆಗೆ ಆಗಿತ್ತಿದು. ತುಂಬಾ ಥಾಟ್ಫುಲ್ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಬರೀ ಸಣ್ಣವರೆಲ್ಲ ನೀನು ಕಾಫಿ ಕೊಡ್ತೀನಿ ಆಯ್ತಾ. ಓನರ್ ಅಂಕಲು. ಓನರ್ ಅಂಕಲು ವಿಸಿಟಿಂಗ್ ಕಾರ್ಡ್ ಹಾಕಿ ಅವ್ರು ಡೈರೆಕ್ಟರ್ ನೆಟ್ರೋ ವೆಂಚರ್ಸ್ಗೆ. ಅಲ್ಲ ಈ ಬಿಲ್ಡಿಂಗ್ ಓನರ್ ಮೇಲ್ಗಡೆ. ತೆಗಿ ಸ್ವಲ್ಪ. ಕತ್ರಿ ಬೇಕಾ ಅಂತಳಪ್ಪ. ಸೀಸರ್ ಐತಿ ಮೇಲ್ಗಡೆ ಸೀಸರ್ ಕೊಟ್ಬಿಡೋದು ತುಂಬಾ ಗಟ್ಟಿ. ನಂದು ಆ ಗಿಫ್ಟ್ ಗೆಸ್ ಮಾಡೆ ಏನು ಅಂತ. ಈ ಗಿಫ್ಟ್ ಗೆಸ್ ಮಾಡೋದು ಸ್ವಲ್ಪ ಕಷ್ಟ. ಐ ಥಿಂಕ್ ಏನಾದ್ರು ಕಿಚನ್ ಐಟಮ್ಸ್ ಇರ್ಬೋದು ನನ್ನ ಪ್ರಕಾರ. ಪ್ಲಾಸ್ ಇಲ್ಲ. ಏ ವಾವ್, ಕೆಟಲ್ ನೈಸ್. ಎಲೆಕ್ಟ್ರಿಕ್ ಕೆಟಲ್ ಚೆನ್ನಾಗಿದೆ. ನಂದು ಸೂಪರ್ ಕಡೆ. ಎಲೆಕ್ಟ್ರಿಕ್ ಕೆಟಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂಕಲ್. ಅವ್ರು ಬಂದಿದ್ರು ಮದ್ವೆಗೆ. ಮದುವೆಗೆ ಬಂದಿದ್ರೆ ಕೊಡಕ್ಕೆ ಸೊ ಇದನ್ನ ನೋಡ್ಬೋದು. ಇದೊಂದು ಎಲೆಕ್ಟ್ರಿಕ್ ಕೆಟಲ್ ಕೊಟ್ಟಿದ್ದಾರೆ. ವೆರಿ ಯೂಸ್ಫುಲ್. ಹೌದು. ಗೈಸ್ ಮುಂಚೆ ಹೆಂಗ್ ಗೊತ್ತಾ, ಮದ್ವೆ ಗಿಫ್ಟು ಅಂತ ಅವನಿ ಆ ಟೈಮಲ್ಲಿ ಲೋಟ ಅಲ್ಲ ಅಮ್ಮಿ, ಆ ಟೈಮಲ್ಲಿ ಲೋಟ, ತಟ್ಟೆ, ಬಿಂದಿಗೆ, ಕುಕ್ಕರ್ ಕೊಡ್ತಾ ಇದ್ರಾ. ಪಾತ್ರೆ ಐಟಮ್ಸ್ ಎಲ್ಲ ಕೊಡ್ತಾ ಇದ್ರು. ಇವಾಗೆಲ್ಲ ಕೆಟ್ಟಲು, ಕಪ್ ಸೆಟ್ಟು, ಬ್ಲೆಂಡರು. ಕಿಚನ್ ಐಟಮ್ ಕೊಡ್ತಿದ್ರಲ್ಲ ನಮ್ಮ ಮನೆ ನೆನಪಿದೆ. ನಮ್ಮ ಅಪ್ಪ ಅಮ್ಮ ಟೈಮಲ್ಲಿ ಎಲ್ಲ ಕೊಡ್ತಿದ್ರು ಗಿಫ್ಟ್ಗಳು. ಕುಕ್ಕರ್ ಕೆಳಗಡೆ ನಮ್ಮ ಮನೇಲಿ ಇತ್ತು. ಮದುವೆ ಕೊಟ್ಟಿದ್ರು ಕುಕ್ಕರ್ ಕೆಳಗಡೆ ಹೌದು ಹೌದು. ನಾವು ಅಂದ್ರೆ ಇವಾಗೆಲ್ಲ ಇದು ಲೇಬಲ್ ಬಂದೈತೆ. ಅವಾಗೆಲ್ಲ ಪಾತ್ರೆಲೇನೆ ಹಿಂಗೆ ಬರ್ಸೋರು. ಹೌದು. ಇವಾಗೆಲ್ಲ ಗೈಸ್ ಅಪ್ಡೇಟೆಡ್ ವರ್ಷನ್ ಆಗಿದೆ. ಪಾತ್ರೆ ಬದಲು ಬ್ಲೆಂಡರು ಈ ರೀತಿ. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಬೆಸ್ಟ್ ವಿಶಸ್, ವಿಶಿಂಗ್ ಯು ಬೋತ್ ಲೈಫ್ ಟೈಮ್ ಲವ್ ಅಂಡ್ ಹ್ಯಾಪಿನೆಸ್. ನಿಖಿತಾ, ಐ ಥಿಂಕ್ ಲಚ್ಚು ಫ್ರೆಂಡ್ ಅನ್ಸುತ್ತೆ. ನಿಖಿತಾ, ನನ್ನ ಫ್ರೆಂಡ್ ನಿಖಿತಾ ಯಾರೇ? ನನ್ನ ಫ್ರೆಂಡ್ ನಿಖಿತಾ ಇದು. ನಿಖಿತಾ ಟೇಕ್ ಬ್ಯಾಕ್ ಯೋರ್ ಗಿಫ್ಟ್.
ಅಂಡ್ ನಿಖಿತಾ ಕೊಟ್ಟಿರೋದು ಗಿಫ್ಟ್ ನ. ಇಬ್ರು ಸರಿ 3 ಜನ ಒಂದೊಂದು ತಗೊಳ್ಳಿ. ಬಟ್ಟೆ ಕೊಟ್ಟವ್ರು ಅನ್ಸುತ್ತಲ್ಲ. ಸ್ಯಾರಿ ಸ್ಯಾರಿನಾ? ನಂದುಗೆ ಇವಾಗ ಗಿಫ್ಟ್ ಮೇಲೆ ಗಿಫ್ಟು. ಸೀಮಂತಕ್ಕೆ ಒಂದು ಗಿಫ್ಟ್ ಬರುತ್ತೆ. ಇವಾಗ ಸದ್ಯಕ್ಕೆ ನಾನು ಏನೋ ಹೊಸದೇ ತರ ಐಟಮ್ಸ್ ಎಲ್ಲ ಏನಿಲ್ಲ, ಎಲ್ಲ ಇಲ್ಲ. ಓಪನ್ ಮಾಡ್ತೀನಿ. ಮಕ್ಕಳೇ ಅಷ್ಟೇ ಅಲ್ಲಿ ಒಳ್ಳೆ ಇದೆಯಾ? ತೋರಿಸು. ಮುಂದೆ ತಿರ್ಸೆ. ಕಲರ್ ಚೆನ್ನಾಗಿದೆ. ಚೆನ್ನಾಗಿದೆ. ಈ ಕಲರ್ ನಿನ್ನ ಹತ್ರ ಇಲ್ಲ ನಂದು. ಈ ಕಲರ್ ನನ್ನ ಹತ್ರ ಇಲ್ಲ. ಚೆನ್ನಾಗಿದೆ, ಸಾರಿ ಕೂಡ ಚೆನ್ನಾಗಿದೆ. ಆಕ್ಚುಲಿ ಇದಕ್ಕೆ ಬ್ಲೌಸ್ ಕೂಡ ನಾನು ಹಾಕೊಂಡಿದ್ದಲ್ಲ, ಅದು ಮ್ಯಾಚ್ ಆಗುತ್ತೆ. ಇನ್ನೊಂದು ವರ್ಷ ನಂಗೆ ನಂದು ಏನೇನು ಎಲ್ಲಿ ತನಕ ಯೋಚನೆ ಮಾಡ್ತೀಯ ಅಂದ್ರೆ ನೀನು. ಇನ್ನೊಂದು ವರ್ಷ ನಂಗೆ ಖರ್ಚಿಲ್ಲ. ಓಕೆ, ಈ ಗಿಫ್ಟ್ ಯಾರು ಕೊಟ್ಟಿರೋದಂದ್ರೆ ವಿಭಾ HSBC. ಓಕೆ, ಆಯ್ತು ಮಗ್ನೆ. ಓಕೆ, ಈ ಗಿಫ್ಟ್ ಬಂದ್ಬಿಟ್ಟು ವಿಭಾ HSBC ನನ್ನ ಟೀಮ್ ಮೆಂಬರ್ ಬಂದಿದ್ದು ಮದುವೆಗೆ. ಆಕ್ಚುಲಿ ತುಂಬಾ ದೂರದಿಂದ ಬಂದಿದ್ರು ಅವರು, ಮತ್ತೆ ಅವ್ರ ಹಸ್ಬೆಂಡ್ ಬಂದಿದ್ರು. ಹೌದು, ನಾನು ಮಾತಾಡಿಸ್ದೆ ಅವ್ರ ಜೊತೆ. ಯಾರಂತ ಪರಿಚಯನೇ ಮಾಡಲಿಲ್ಲ. ಲಾಸ್ಟ್ ಅಲ್ಲಿ ಕೂತಿದ್ರು ಅವ್ರು ಸ್ವಲ್ಪ. ನಮ್ಗೆ ಆಕ್ಚುಲಿ ಅವ್ರ ಆಫೀಸರ್ ಯಾರು ಪರಿಚಯನೂ ಆಗಿಲ್ಲ, ಅವ್ರನ್ನ ಯಾರು ನಾವು ಮಾತು ಇಲ್ಲ, ನಾನು ಮಾತಾಡಿಸ್ದೆ. ನಾನು ಹೇಳಿ ಕಳ್ಸಿದ್ದೆ. ಏನಂತ? ಸ್ಪೆಕ್ಸ್ ಹಾಕೋತಿವ್ರು ನಮ್ಮ ಅಕ್ಕ ಅಂತನಾ? ಲಕ್ಷಿತ್, ಯು ಶುಡ್ ನಾಟ್ ಡೂ ದ್ಯಾಟ್. ಲಕ್ಷಿತ್ ಇರೋ ಒಂಚೂರು ಎಕ್ಸೈಟ್ಮೆಂಟ್ ಮಾಡ್ಕೋ. ಏನದು ಲಕ್ಷ್ಯ? ಬಿದೋಗುತ್ತೆ ಗ್ಲಾಸ್ ಐಟಮ್. ಓಕೆ, ಗ್ಲಾಸ್ ಸೆಟ್ ಇದು, ವಾಟರ್ ಸೆಟ್. ಅದು ಕೆಳಗಡೆ ಇರಲಿ ಬಿಡಿ, ಮೇಲ್ಗಡೆ ಓಪನ್ ಮಾಡಿ. ವಾವ್, ಲಕ್ಷ್ಮಿ ಇದ್ರಲ್ಲಿ ಚೆನ್ನಾಗಿದೆ. ಇವ್ರು ಬಂದೆ ಇವಾಗ. ಸೊ ನಾನು ಬರೀ ಜಗ್ ಓಪನ್ ಮಾಡ್ತೀನಿ, ಎಲ್ಲ ಪ್ಯಾಕ್ಟ್ ಇದು. ಏ ನಂದು ನಮಗ್ ಜಗ್ವಂದ್ ಕೊಟ್ಬಿಡ, ನೀನ್ ಮಿಕ್ಕಿದ್ ಮಾಡಿಕೋ. ಲಕ್ಷಿತ್ ಲಡ್ಡು ಬಂದಿಲ್ಲ. ನಮ್ಮ ಮಕ್ಕಳು ಕೋಆಪರೇಟ್ ಮಾಡ್ತಾ ಇಲ್ಲ. ಹಾ, ಸೊ ಈ ತರ ಜಗ್ ಇದೆ, ಚೆನ್ನಾಗಿದೆ, ಗ್ಲಾಸ್ ಇದೆ. ನಂದು ನಮ್ಗೊಂದು ಜಗ್ ಕೊಟ್ಬಿಡು, ಗ್ಲಾಸ್ ನೀವೇ ಬೇಕಾದ್ರೆ ಮಾಡಿಕೊಳ್ಳಿ. ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ಜಗ್? ಚೆನ್ನಾಗಿದೆ. ಇದೆಲ್ಲ ಎಲ್ಲವೋ ಮಡಗದು ತಗೊಂಡೋಗ್ತಾರ ಅವ್ರ ಮನೆಗೆ. ಜಾಗ ತಗೊಂಡು ಮಾಡಿಬಿಡಪ್ಪ. ಎಲ್ಲ ಇಲ್ಲೇ ಇಟ್ಟಿರಿ. ನಮ್ಮ ಮನೇಲೂ ಜಾಗ ಇದೆ. ಜಾಗ ಇದೆ ತುಂಬಾ. ಕುಂತ್ಕೋ, ನೋಡು ನೋಡಿ ಹೆಂಗ್ ಆಡ್ತಾನೆ. ಲಕ್ಷಿತ್ ಹೇಳು. ಸೊ ಈಗ ಬಂದ್ಬಿಟ್ಟು ರಂಜನಾ ಗಿಫ್ಟ್ ಮಾಡಿದ್ದು. ಅದೇ ಇರೋದು. ಲಕ್ಷಿತ್ ಕರೆಕ್ಟಾಗಿ ಗೆಸ್ ಮಾಡ್ದೆ ಕಣ. ಸಾರಿ ತರ ಇದೆ ಅಂತೆ. ಓ, ಲಕ್ಷಿತ್ಗೆ ಸಖತ್ ಎಕ್ಸ್ಪೀರಿಯನ್ಸ್. ಇದು ಆಕ್ಚುಲಿ ಅವ್ರ ಕಡೆ ಅವ್ರು ಹೇಳಿದ್ದು, ಅವ್ರ ಕಡೆ ಕೊಡ್ತಾರಲ್ಲ ಆ ತರ ಕೊಡ್ತೀನಿ ಅಂತ. ಸೊ ವಾವ್, ನೈಸ್. ಚೆನ್ನಾಗಿದೆ. ಕಲರ್ ಸಖತ್ತಾಗಿದೆ. ಬ್ರೈಡಲ್ ವೈಬ್ಸ್ ಇದೆ. ಲಕ್ಷಿತ್ ಇರು ಸ್ವಲ್ಪ ಸುಮ್ಮನೆ. ನಂದು ಇದಕ್ಕೆ ಯಾವ ಬ್ಲೌಸ್ ಮ್ಯಾಚ್ ಮಾಡ್ಕೋತೀಯಾ? ಇದಕ್ಕೆ ಇದ್ರದ್ದೇ ಹೊಲ್ಸ್ಕೊತೀನಿ. ಚೆನ್ನಾಗಿದೆ ಸಾರಿ. ಏನ್ ರಂಜನಾ ಅಲ್ಲಿಂದನೇ ತಗೊಂಡ್ಬಿಟ್ಟ? ಚೆನ್ನಾಗಿದೆಯಲ್ಲ? ತೋರ್ಸು ನಂದು ಒಂದ್ ಸ್ವಲ್ಪ ಹಿಂಗೆ ಒಂದು ಹಾಕೊಂಡು ತೋರ್ಸು. ಲಕ್ಷಿತ್ ಕುತ್ಕೋ ಸುಮ್ಮನೆ, ಕುತ್ಕೋ. ಕುತ್ಕೋ ಸುಮ್ಮನೆ. ಸೊ ಈ ತರ ಇದೆ ಸಾರಿ. ಸಖತ್ತಾಗಿದೆ. ಏ ಕ್ಯಾಮ್ರಾದಲ್ಲಿ ಫುಲ್ ಒಂಥರ ಬ್ರೈಟ್ ತರ ಕಾಣಿಸ್ತಾ ಇದ್ ಕಣಸಿ. ಬ್ರೈಡಲ್ ಸ್ಯಾರಿ ತಾನೇ ಇದೆ. ಹೌದು, ಚೆನ್ನಾಗಿದೆ ತುಂಬಾ ಈ ಸಾರಿ. ಅಂಡ್ ತುಂಬಾ ವೇಟ್ ಇದೆ ಈ ಸಾರಿ. ಚೆನ್ನಾಗಿದೆ. ಅಂದ್ರೆ ಸ್ಟೋನ್ಸ್ ಎಲ್ಲ ಇದೆಯಲ್ಲ, ವರ್ಕ್ ಜಾಸ್ತಿ ಇದೆ. ಅವಳು ಹೇಳಿದ್ಲು ನಮ್ ಕಡೆ ಯಾವ ತರ ಇದ್ ಮಾಡ್ತಾ ನನಗೆ ಆ ತರ ಸೀರೆ ಕೊಡ್ತೀನಿ ಅಂತ. ಸೊ ಅದೇ ತರ ಸೀರೆ ಕೊಟ್ಟಿದ್ದಾಳೆ. ಚೆನ್ನಾಗಿದೆ ಈ ಸಾರಿ. ಹೊಲ್ಸ್ಕೋತೀನಿ. ಅವಳ ಮದ್ವೆಗೆ ಹಾಕೋತೀನಿ ನನಗೆ ಸೀರೆ. ಇದು ನನ್ನ ಕಸಿನ್ ಸ್ನೇಹಿತ ನರಸಿಂಹ. ಅವರು ಪಾಪ ತುಂಬಾ ದೂರದಿಂದ ಬಂದಿದ್ರು. ಮೈಸೂರು. ಮಚ್ ಮೈಸೂರಿಂದ ಬಂದಿದ್ರು. ಇಲ್ಲ ಹೆಸರುಗಟ್ಟ. ಇಲ್ಲ, ಮೈಸೂರಿಂದ ಬಂದಿದ್ದವರು. ಶಿಫ್ಟ್ ಆಗಿದೆ. ಪ್ರತಾಪ ಇದ್ಯಾರ ಹೆಸರುಘಟ್ಟ ನನಗೆ ಗೊತ್ತಿಲ್ಲದೆ ಅಂತ. ರ್ಯಾಪರ್ ಇದ್ರು. ಕೊಡಿ ಇದು, ಒಂದ್ ನಿಮಿಷ. ಇಲ್ಲಿದೆ. ಲಕ್ಷಿತ್ ಇಲ್ಲಿ ಬಂದು ಕೊಡೋದು. ಹುಷಾರು ಒಂದು ಕಣ್ಣು ಪಾಪು ಅಷ್ಟೇ. ಸೊ ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ನರಸಿಂಹ ಮತ್ತೆ ನೇತ್ರ ಇಂದ. ಆಕ್ಚುಲಿ ಮಮ್ಮಿ ಮದ್ವೆಗೆ ತಾಂಬೂಲ ಎಲ್ಲ ಕೊಟ್ಟಿದ್ದು ನರಸಿಂಹನೇ ಅಲ್ವಾ ಪ್ರತಾಪ? ಇದನ್ನು ರ್ಯಾಪ್ ಮಾಡಿದ್ದಾರೆ. ವೆರಿ ನೈಸ್. ಸೊ ಅವ್ರು ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ. ಆಕ್ಚುಲಿ ಒಳ್ಳೇದು ಫೋಟೋ ಫ್ರೇಮ್ ಕೊಟ್ಟಿದ್ದು, ಬಿಕಾಸ್ ನಾವಿಬ್ರು ಫೋಟೋ ಹಾಕೋದಕ್ಕೆ ಅಲ್ಲಿ ಇರ್ತೀವಿ ನಮ್ಮ ರೂಮಲ್ಲಿ ಫೋಟೋ ಹಾಕ್ಕೊತೀವಿ. ಅಂದ್ರೆ ಇದು ಕಪಲ್ ಫ್ರೇಮ್ ಚೆನ್ನಾಗಿದೆ. ಲಕ್ಷಿತ್ ಸಮಥಿಂಗ್ ಡಿಫ್ರೆಂಟ್. ಲಕ್ಷಿತ್ ಇಲ್ಲೂ ಒಂದು ಫೋಟೋ ಫ್ರೇಮ್ ಇದೆ. ಅಲ್ಲಿ ನನ್ನ ಫೋಟೋ ಇಟ್ಕೋ. ಅಲ್ಲಿ ಒಂದು ನಂದು ಫ್ರೇಮ್.
ಅಲ್ವಾ ಫ್ಯಾಮಿಲಿ ಫ್ರೇಮ್. ಕಂಪ್ಲೀಟ್ ಫ್ಯಾಮಿಲಿ ಚೆನ್ನಾಗಿದೆ ಆಕ್ಚುಲಿ ಫ್ರೇಮ್ ನೋಡಕ್ ತುಂಬಾ ಕ್ಲಾಸಿ ಆಗಿದೆ. ವೈಟ್ ಕಲರ್ ತುಂಬಾ ಕ್ಲಾಸಿ ಆಗಿದೆ. ಇದರಲ್ಲಿ ನಮ್ಮಿಬ್ರದ್ದು ಹಾಕೊಳ್ತೀವಿ, ಅದರಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿದು ಹಾಕೊಳ್ತೀವಿ. ಪಾಪುದು ಹಾಕೋಬೇಕು ನೀವು. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ನಮ್ಮ ಮ್ಯಾನೇಜರ್ ದೀಪಕ್ ಕೊಟ್ಟಿದ್ದು. ನಿಮ್ ಟೀಮ್ ಇಂದ ಕಣೆ. ಗೆಸ್ ಮಾಡು ನಂದು ಏನಿರುತ್ತೆ ಅಂತ. ನಂಗೇನೋ ಮಲ್ಟಿಪಲ್ ಫ್ರೇಮ್ಸ್ ಬರುತ್ತಲ್ಲ. ಹಾ ಕೋಲಾಜ್. ಕರ್ನಾಟಕ ತಮಿಳ್ನಾಡು ಬಾಟಲ್ ನಮ್ಮ ಉಸಿರಿಂದ ಬಂದಿರೋದು ಅವ್ರ ಪಾಪ. ಹುಷಾರಾಗಿ ಓಪನ್ ಮಾಡಿ. ಕೊಡಪ್ಪ ಇಲ್ಲಿ ಕತ್ರಿ. ಇರಿ, ಒಂದೇ. ನಂದು ಇರ್ಮೇಗಲ್ಲ ಹಂಗಾಗಲ್ಲ. ಎಲ್ಲ ಬಿಟ್ಟು ಒಂದು ನಿಮಿಷ. ಎಲ್ಲ ಇದೆ. ಸುತ್ತಲೂ ಇದೆ. ನೀನೇ ಸುಮ್ಮನೆ ಕೆಳಗೆ ಕುತ್ಕೊಂಡ್ಬಿಡ್ಬೇಕಾಯ್ತು. ನಾನೇ ಬಿಡುತ್ತಿಗೆ ನಾನೇ ಕೂತ್ಕೊತೀನಿ, ನಂಗೆ ಆಯ್ತಾ ಇಲ್ಲ. ಇರಿ, ಇರಿ. ಮುಕ್ತು ಇವಾಗಿಂದಾನೆ ಮಕ್ಕಳನ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ಮಕ್ಕಳು ಇವಾಗ್ಲೇ ಬೇಡ ಅಂತ ಇದ್ದೀರಾ? ಓಕೆ ನೋಡೋಣ ಗಿಫ್ಟ್. ವಾವ್, ಇದು ತೋರ್ಸಿ ಬೇಗ. ವಾವ್ ಸೂಪರ್. ಬುದ್ಧ ನಮ್ಮನೆ ಎಂಟ್ರೆನ್ಸ್ ಈ ತರ ಇಟ್ರೆ ಸಕ್ಕದಾಗಿ ಸಕ್ಕಾಗಿದೆ ಗೈಸ್. ನೋಡಿ ಇಲ್ಲಿ ಬಾಲ್ಕನಿಗೆ ಚೆನ್ನಾಗೈತೆ. ಚೆನ್ನಾಗಿದೆ. ಇವ್ ನೋಡಿ ಲಡ್ಡು ನೋಡಿ ಹೆಂಗ್ ಇದು ಮಾಡ್ತಾವ್ರೆ ಹಿಂಗಂತೆ. ವಾವ್ ಓಕೆ ಓಕೆ ಕೂಲ್ ಕೂಲ್. ಸಕ್ಕದಾಗಿದೆ ಅಮ್ಮಿ ಫ್ರೇಮ್. ಅಲ್ವಾ? ಓಪನ್ ಮಾಡ್ರತ್ತೆಗೆ. ಓ ಕಾಣಿಸ್ತಾ ಕಮ್ ಆನ್. ಕೊಟ್ಟಿದ್ದಾರೆ. ವಾವ್ ಸೂಪರ್. ನನ್ನ ಪ್ರಕಾರ ಅವ್ರ ಹೇಳ್ತೀನಿ ಯಾರು ಕೊಟ್ಟಿದ್ದಾರೆ. ತುಂಬಾ ಥಾಟ್ಫುಲ್ ಗಿಫ್ಟ್. ಮಿಕ್ಸಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀನು ಹೋಗ್ಬಿಡ ಅಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ಒಂದ್ ಸಂಸಾರಿ ಸ್ಟಾರ್ಟ್ ಮಾಡಕ್ಕೆ, ಒಂದ್ ಫ್ಯಾಮಿಲಿ ಸ್ಟಾರ್ಟ್ ಮಾಡಕ್ಕೆ ಏನೆಲ್ಲ ಐಟಮ್ಸ್ ಬೇಕಲ್ಲ ಕೊಟ್ಟವ್ರೆ. ಓಕೆ ಗೈಸ್, ಸೊ ನೆಕ್ಸ್ಟ್ ಗಿಫ್ಟ್ ಬಂದ್ರೆ ಮಿಕ್ಸರ್ ತುಂಬಾ ಥಾಟ್ಫುಲ್ ಗಿಫ್ಟ್. ಈ ತರ ನಮ್ಮ ಕಿಚನ್ ಫುಲ್ ಹೊಸದಾಗ್ಬಿಟ್ಟಿರುತ್ತೆ. ಬಿಕಾಸ್ ಎಲ್ಲ ಮೋಸ್ಟ್ ಆಫ್ ದ ಐಟಮ್ಸ್ ಕಿಚನ್ ಇರೋದ್ರಿಂದ ಒಳ್ಳೆ ಒಂದು ನ್ಯೂ ಕಿಚನ್ ಸೆಟಪ್ ಮಾಡ್ಬೋದು. ಅದಕ್ಕೆ ಮೋಹನ್ ಒಂದು ಒಳ್ಳೆ ಡೈಲಾಗ್ ಹೇಳಿದ್ರು. ಮೋಹನ್ ಹೇಳಿ ವಾಪಸ್ಸು. ಆಕ್ಚುಲಿ ತುಂಬಾ ಥಾಟ್ಫುಲ್ ಗಿಫ್ಟ್ ಇದು. ಯಾಕೆ? ಫುಲ್ ಒಟಾಟ ಅಂತ ಅಂತಿದ್ರೆ ಆನ್ ಮಾಡ್ಬಿಡ್ಬೋದು. ಚೆನ್ನಾಗಿದೆ. ಥಾಟ್ಫುಲ್ ಐಡಿಯಾ ಮೋಹನ್. ಥಾಟ್ಫುಲ್. ತುಂಬಾ ಇದು ಪ್ರಿಯಾಕ ಕೊಟ್ಟಿದ್ದು ದಾವಣಗೆರೆಯಿಂದ. ಅವ್ರು ಆಕ್ಚುಲಿ ಇನ್ನ ಬಟ್ಟೆನು ಮಮ್ಮಿ ಡ್ಯಾಡಿಗೂ ಬಟ್ಟೆ ತಗೊಂಬಂದಿದ್ದಾರೆ. ಆ್ಯಂಡ್ ಇದು ಒಂದು ಫ್ರೇಮ್ ಕೊಟ್ಟಿದ್ದಾರೆ. ನಮ್ಮ ಪೂರ್ತಿ ಫ್ಯಾಮಿಲಿ ಫೋಟೋಸ್ ಇದೆ. ಈ ಫೋಟೋಲಿ ಅಕ್ಕ ಪ್ರೀ ವೆಡ್ಡಿಂಗ್ ಟೈಮಲ್ಲಿ ತೆಗ್ದಿರೋಂಥ ಫೋಟೋ ಆಗಲಿ, ನನ್ನ ಫ್ರೆಂಡ್ ಮದುವೆದಾಗಲಿ, ಮತ್ತು ನಮ್ಮ ಮಮ್ಮಿ ಡ್ಯಾಡಿದ ಆ್ಯನಿವರ್ಸರಿ ಫೋಟೋಸ್ ಇದೆ. ಇದರಲ್ಲಿ ನಾವು 3 ಜನದ್ದು ತುಂಬ ಫೋಟೋಸ್ ಇದೆ. ತುಂಬ ಚೆನ್ನಾಗಿದೆ ಈ ಫೋಟೋ. ಅಮ್ಮ ಇಟಾಲಿಯನ್ ಪಿಜ್ಜಾ ಕೊಲಾಜ್ ಇದೆ ಪೂರ್ತಿ. ತುಂಬ ಚೆನ್ನಾಗಿದೆ. ತುಂಬ ಥಾಟ್ಫುಲ್ ಗಿಫ್ಟ್ಸು ಇದೆಲ್ಲ. ಅದು ಪಾಣಿ ಹಾಕಿದ್ರೆ ಹಾಂ, ಇದು ನಮ್ಮ ಅಕ್ಕ ವಾಣಿ ಅಕ್ಕ ತಗೊಬಂದಿದಂತ ಗಿಫ್ಟು. ಪಾಪ ಅವಳಿ ಫೋಟೋಸ್ಗೆ ಎಷ್ಟು ಕೇಳ್ಕೊಂಡ್ರು ಅಂದ್ರೆ ತುಂಬಾ. ನನಗಂತೂ ಬಸ್ಸಿ ಫೋನ್ ಮಾಡಿಲ್ಲ ವಾಣಿ ಅಕ್ಕ, ಫೋಟೋಸ್ ಬೇಕು. ತುಂಬಾ ಚೆನ್ನಾಗಿದೆ. ಪೂರ್ತಿ ನಂದು ಮೋಂದು ಪೂರ್ತಿ. ಹೌದು ಗೈಸ್, ನನ್ನ ಬೈಕ್ ಇಷ್ಟ ಅಂತ ಬಿಟ್ಟು ನನ್ನ ಬೈಕನ್ನು ಆಡ್ ಮಾಡಿ. ಈ ಫೋಟೋ ಫ್ರೇಮ್ದು ಒಂದು ಕ್ವಾಲಿಟಿ ಏನಪ್ಪಾ ಅಂದ್ರೆ ಬೈಕ್ ಗೈಸ್, ಇದು ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಅಲ್ಲಿ ನಮ್ಗೆ ಯಾವ್ದು ಇಷ್ಟವಾದ ಮೂಮೆಂಟ್ಸ್ ಇದೆಯಲ್ಲ ಅದನ್ನ ಪೂರ್ತಿ ಕೊಲಾಜ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಣಿ ಅಕ್ಕ ಅಂಡ್ ಫ್ಯಾಮಿಲಿ. ತುಂಬಾ ಚೆನ್ನಾಗಿದೆ ವಾಣಿ ಅಕ್ಕ. ಪ್ರಿಯಾಕ್ಕ ನಿಮ್ದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಗೈಸ್ ಕ್ಯಾಶು. ನಂದು ಎಷ್ಟು ಲಕ್ಷ ಬರುತ್ತೆ ಅನ್ಕೊಂಡಿದ್ಯೆ? ಇಲ್ಲ, ಲಕ್ಷ ಲಕ್ಷರಿ ಪರ್ಫ್ಯೂಮ್ LA ಫ್ರೆಂಚ್ ಪರ್ಫ್ಯೂಮ್ ಕೊಟ್ಟಿದ್ದಾರೆ. ಓದಿಲ್ಲ ಹೆಸರು. ಯಾರಿದ್ದಾರೆ? ಓ ಇಲ್ಲಿದೆಯಾ ಹೆಸರು? ಸರ್ವಜ್ಞ ನೇಹ. ಇದು ನನ್ನ ಟೀಮಿಂದ ಬಂದಿರೋದಂತ. ಸರ್ವಜ್ಞ ಮತ್ತು ಅವ್ರ ಫ್ಯಾಮಿಲಿ ಕಡೆಯಿಂದ ನನಗೆ ಗಿಫ್ಟ್ ಬಂದಿದೆ. ಚೆನ್ನಾಗಿದೆ ಪರ್ಫ್ಯೂಮ್ಸ್ ಎಲ್ಲ. ವಾವ್, ಪರ್ಫ್ಯೂಮ್ ಕಲೆಕ್ಷನ್. ನಂದು ಆಕ್ಚುಲಿ ಪರ್ಫ್ಯೂಮ್ಸ್ ಅಂದ್ರೆ ತುಂಬಾ ಜಾಸ್ತಿ ಇಷ್ಟ. ಸೊ ಗಿಫ್ಟ್ ಸೆಟ್. ಹೌದು, ವಾವ್ ಚೆನ್ನಾಗಿದೆ ಪರ್ಫ್ಯೂಮ್. ಅಪ್ಪಡ ಡ್ಯಾಡಿಗೂ ಇಷ್ಟ ಕಣೆ. ಡ್ಯಾಡಿಗೆ ಒಂದು ಫ್ಲೇವರ್ ಕೊಟ್ಬಿಡು. ಘಮ ಘಮ ಅಂತ ಐತೆ. ತುಂಬ ಚೆನ್ನಾಗಿದೆ ಪರ್ಫ್ಯೂಮ್ ಸ್ಮೆಲ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸರ್ವಜ್ಞ ನೇಹ. ಇಲ್ಲೇ ನಮ್ಗೆ ನೀವು ಪರ್ಫ್ಯೂಮ್ ಯೂಸ್ ಮಾಡಿಲ್ವಾ? ತುಂಬಾ ರೇರು. ಸೊ
ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಮ ಮದ್ವೆಗೆ ಬಂದು ಇಷ್ಟು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ಗಿಫ್ಟ್ ತೊಗೊಂಬಂದಿದ್ದೀರಾ, ಇಷ್ಟು ಎಫರ್ಟ್ ಹಾಕಿ. ಥ್ಯಾಂಕ್ ಯು ಎಲ್ರಿಗೂ. ಗಿಫ್ಟ್ ತುಂಬ ಥಾಟ್ಫುಲ್ ಇದೆ. ಒಬ್ಬೊಬ್ರು ಗಿಫ್ಟ್ ಕೂಡ ನಮಗೆ ತುಂಬ ಇಷ್ಟ ಆಯಿತು. ಅಂಡ್ ಒಂದ್ ಗಿಫ್ಟ್ ರಿಪೀಟ್ ಆಗಿಲ್ಲ ಅನ್ಕೋತೀನಿ ಅಲ್ವಾ? ಯಾವ ಗಿಫ್ಟ್ಸ್ ರಿಪೀಟ್ ಆಗಿಲ್ಲ. ಕಿಚನ್ ಐಟಮ್ಸ್ ಇದ್ರು ಎಲ್ಲ ಡಿಫ್ರೆಂಟ್ ಆಗಿದೆ. ಹೌದು, ಫ್ರೇಮ್ಸ್ ಎಲ್ಲ ಪಿಕ್ಚರ್ಸ್ ಡಿಫ್ರೆಂಟ್ ಆಗಿದೆ. ಎಸ್. ಆ್ಯಂಡ್ ಚೆನ್ನಾಗಿದೆ ಗಿಫ್ಟ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ, ಎಲ್ಲಾನು ಯೂಸ್ಫುಲ್ ಗಿಫ್ಟ್, ಎಸ್ಪೆಷಲಿ ಮಿಕ್ಸಿ. ಸೊ ಗಿಫ್ಟ್ಸ್ಗಳಲ್ಲಿ ಯಾವುದೇ ಥರ ಲೈಕ್ ದೊಡ್ಡ ಗಿಫ್ಟ್ ಚಿಕ್ಕ ಗಿಫ್ಟ್ ಅಂತ ಇಲ್ಲ, ಆ ಗಿಫ್ಟ್ ಕೊಡೋ ಇಂಟೆನ್ಷನ್ ಇದೆಯಲ್ಲ ಅದೇ ಒಂಥರ ಬ್ಲೆಸ್ಸಿಂಗ್ ಥರ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ನಂದು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಅವಳಿಗೋಸ್ಕರ ಇಷ್ಟೆಲ್ಲ ಬ್ಯೂಟಿಫುಲ್ ಗಿಫ್ಟ್ನ ಕೊಟ್ಟಿದ್ದೀರಾ. ನಂದು ಫ್ಯಾಮಿಲಿ ಇವಾಗ ನಿನ್ನ ಫ್ಯಾಮಿಲಿ, ಯು ಶುಡ್ ಸೇ ಥ್ಯಾಂಕ್ ಯು ಫ್ಯಾಮಿಲಿ ಅಂತ. ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿನೇ, ಲೈಕ್ ನಿನ್ನ ಕಡೆಯಿಂದ ಬಂದಿದೆಯಲ್ಲ ಅದಕ್ಕೆ. ಓಕೆ ಓಕೆ ಗೈಸ್, ಇವಾಗ ಕ್ಯಾಶ್ ಎಲ್ಲ ಓಪನ್ ಮಾಡಬೇಕು. ಬಟ್ ಇದನ್ನ ಇನ್ ಡೀಟೇಲ್ ಆಗಿ ಯಾರು ಕೊಟ್ಟಿದ್ವಿ ಅಂತ ಹೇಳಲ್ಲ, ಬಿಕಾಸ್ ಅದು ಚಂದ ಇರಲ್ಲ. ಸೊ ಎಸ್ ಗೈಸ್.